ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ರಾಜ್ಯ ಬಿಜೆಪಿಯಲ್ಲಿ ಆಡಿಯೋ ವಿಡಿಯೋ ವೈರಲ್ ಆಗಿರೋದು ಇದು ಮೊದಲನೇ ಬಾರಿ ಅಲ್ಲ. ಈಗ ಮತ್ತೊಂದು ಆಡಿಯೋ ವೈರಲ್ ಆಗಿರೋದು ಅದು ಇಡೀ ರಾಜ್ಯ ಬಿಜೆಪಿಯ ಆಂತರಿಕ ಬಿಕ್ಕಟ್ಟನ್ನ ಮತ್ತೆ ಬಟಾಬಯಲುಗೊಳಿಸಿದೆ. ಸದಾನಂದ ಗೌಡ್ರಿಗೆ ಈ ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗುವಂಥದ್ದೇನು ಹೊಸದೇನಲ್ಲ ಅಂತ ಕಾಣಿಸುತ್ತೆ. ಈ ಹಿಂದೆ ಸದಾನಂದ ಗೌಡ್ರು ಇದ್ದಾರೆ ಅಂತ ಹೇಳಲಾಗಿದ್ದಂತಹ ವಿಡಿಯೋ ಒಂದು ವೈರಲ್ ಆಗಿತ್ತು. ಅದು ಅವರ ಖಾಸಗಿತನದ್ದು, ಅದೆಲ್ಲವೂ ಕೂಡ ಅಲ್ಲ ನನ್ನದು, ನಾನಲ್ಲ ಅಲ್ಲಿರೋದು ಅನ್ನುವಂತಹ ಸಮಜಾಯಿಷೆಯನ್ನ ತೆಗೆದುಕೊಂಡ್ರು. ಬಟ್ ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಅವರು ರಾಜಕೀಯದಲ್ಲಿ ಡೌನ್ ಫಾಲ್ ಅನ್ನ ನೋಡೋದಕ್ಕೆ ಆರಂಭ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗ ಅವರದ್ದೇ ಅಂತ ಹೇಳಲಾಗುವಂತಹ ಆಡಿಯೋ ವೈರಲ್ ಆಗಿದೆ. ಅದು ವಿಜಯೇಂದ್ರ ಅವರನ್ನ ತೆಗೆದು ಹಾಕಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪಿಸಿರುವಂತಹ ಆಡಿಯೋ. ಈಗ ಗಮನಿಸಬೇಕಾಗುತ್ತೆ ನಾವು, ರಾಜ್ಯ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ವಿಪಕ್ಷ ಸ್ಥಾನದಲ್ಲಿ ಇದೆ. ವಿಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಆಡಳಿತಾರೂಢ ಪಕ್ಷದ ಸಮಸ್ಯೆಗಳ ಬಗ್ಗೆ, ಆಡಳಿತ ವೈಫಲ್ಯಗಳ ಬಗ್ಗೆ ಧ್ವನಿ ಎತ್ತಬೇಕಾಗಿರುವಂತಹ ವಿಪಕ್ಷ ಇವತ್ತು ತನ್ನ ಆಂತರಿಕ ಬಿಕ್ಕಟ್ಟಿನಲ್ಲಿ ತೊಳಲಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮತ್ತೊಂದು, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಮೇಲೆ ಅಸಮಾಧಾನ ಇನ್ನೂ ಕೂಡ ಕಡಿಮೆ ಆಗಿಲ್ಲ, ಅದಿನ್ನೂ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ಹಿಂದೆ ಯತ್ನಾಳ್ ಅವರೆಲ್ಲರೂ ಕೂಡ ವಿಜಯೇಂದ್ರ ಅವರನ್ನ ತೆಗಿಬೇಕು, ಅವರ ಸ್ಥಾನಕ್ಕೆ ಬೇರೆಯವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ರು, ಬಂಡಾಯವನ್ನ ವೆದ್ದಿದ್ರು. ಆದ್ರೆ ಈಗ ಸದಾನಂದ ಗೌಡ್ರು ಈ ರೀತಿಯಾಗಿ ಯಾರೋ ಒಬ್ರು ಪ್ರದೀಪ್ ಅನ್ನೋರ ಜೊತೆ ಅಂತೆ, ಅದ್ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಅವ್ರು ಯಾರು ಬಹಳ ದೊಡ್ಡ ಮಟ್ಟದಲ್ಲಿ ನಾಯಕರು ಅನ್ನೋದು ಕೂಡ ಗೊತ್ತಿಲ್ಲ. ಯಾರೋ ಹೆಸರು ಹೇಳ್ಕೊಂಡು ನಾನು ಅಂತವ್ರ ಜೊತೆಗೆ ಸಂಪರ್ಕದಲ್ಲಿದ್ದೇನೆ, ನಾನು ಅವ್ರ ಜೊತೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನಿಮ್ಗೆಲ್ರಿಗೂ ಕೂಡ ಅನುಕೂಲ ಮಾಡ್ಕೊಡ್ತೀನಿ ಅನ್ನುವಂತಹ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿರುವಂತಹ ಒಬ್ಬನ ಜೊತೆಗೆ ಸದಾನಂದ ಗೌಡರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಹೊರಗೆ ಬಂತು. ಆ ಆಡಿಯೋದಲ್ಲಿ ವಿಜಯೇಂದ್ರನನ್ನ ಕಿತ್ತು ಬಿಸಾಕಿ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಗಮನಿಸಬೇಕಾಗತ್ತೆ ನಾವು, 2021ರಲ್ಲಿ ಆಗ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಹೊರಗೆ ಬರುತ್ತೆ. ಅದರ ನಂತರ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಸುದ್ದಿಗೋಷ್ಠಿಯನ್ನ ಕರೀತಾರೆ. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾರೆ. ಆ ಆಡಿಯೋದಲ್ಲಿರುವಂತಹ ಧ್ವನಿ ನನ್ನದಲ್ಲ ಅನ್ನೋದನ್ನ ಹೇಳ್ತಾರೆ. ಅದಾದ ಬಳಿಕ ಕೆಲವೇ ದಿನಗಳಲ್ಲಿ, ಅಂದ್ರೆ ಜುಲೈ ತಿಂಗಳ ಹೊತ್ತಿಗೆ, ಜುಲೈ ತಿಂಗಳ 21 ತಾರೀಕು ಅಂತ ಅನ್ಸುತ್ತೆ, ಆ ದಿನ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ. ನಾವಿಲ್ಲಿ ಗಮನಿಸಬೇಕಾಗತ್ತೆ, ಅದೇ ರೀತಿಯ ಒಂದು ಬೆಳವಣಿಗೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರಿಗೆ ಆಗಿರೋದು. ಸದಾನಂದ ಗೌಡ್ರು ಈಗ ಪ್ರಸ್ತಾಪ ಮಾಡಿರುವಂತಹ ವಿಷಯ ಏನ್ ಕೇಳಿದ್ರೆ, ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು, ಆ ಸ್ಥಾನಕ್ಕೆ ಯೋಗ್ಯ ಮತ್ತು ಸಮರ್ಥ ನಾಯಕರನ್ನ ತಂದು ಕೂರಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋದಲ್ಲಿ ಇರುವಂತದ್ದು. ಅದೇ ರೀತಿಯ ಬೆಳವಣಿಗೆ ಈಗ ವಿಜಯೇಂದ್ರ ಅವರಿಗೂ ಕೂಡ ಆಗತ್ತಾ ಅನ್ನುವಂತ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸ್ಪಷ್ಟನೆಯನ್ನು ಕೊಟ್ಟರು ಸದಾನಂದ ಗೌಡರು, ಸುದ್ದಿಗೋಷ್ಠಿಯನ್ನ ಕರೆದ್ರು. ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಒಂದಿಷ್ಟು ಮಾತುಗಳನ್ನು ಹೇಳಿದ್ರು. ನನ್ಗೆ ವಿಜಯೇಂದ್ರ ಅವರ ಬಗ್ಗೆ ಆಕ್ಷೇಪಣೆ ಇದ್ರೆ ಅಥವಾ ಅವರನ್ನು ಕೆಳಗಿಳಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಾನಿದ್ರೆ ನನ್ಗೆ ಹೈಕಮಾಂಡ್ ಮಟ್ಟದಲ್ಲೇ ಮಾತನಾಡುವಂತಹ ಒಂದು ಸಾಮರ್ಥ್ಯ ಇದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವನು, ದೆಹಲಿ ರಾಜಕಾರಣದಲ್ಲಿದ್ದವನು, ಸಂಸದನಾಗಿದ್ದವನು, ಕೇಂದ್ರದ ಸಚಿವನಾಗಿದ್ದವನು, ಹೈಕಮಾಂಡ್ ಮಟ್ಟದಲ್ಲಿ ನನ್ಗೆ ಆ ರೀತಿಯ ಒಂದು ಕಾಂಟ್ಯಾಕ್ಟ್ ಇದೆ, ನಾನು ನೇರವಾಗಿ ಹೇಳಬಹುದಿತ್ತು, ಹೀಗೆಲ್ಲ ಮಾಡುವಂತಹ ಅಗತ್ಯ ಇರ್ಲಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಸದಾನಂದ ಗೌಡರು ಮಾತನಾಡಿದ್ರು. ಬಟ್ ನಾವು ಗಮನಿಸಬೇಕಾಗತ್ತೆ, 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸದಾನಂದ ಗೌಡ್ರಿಗೆ ಬಿಜೆಪಿಯಿಂದ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನು ನಿರಾಕರಿಸಲಾಗುತ್ತೆ. ಗೌಡ್ರೆ, ನೀವು ವಿಶ್ರಾಂತಿಯನ್ನ ಪಡೆದುಕೊಳ್ಳಿ, ನಿವೃತ್ತಿಯನ್ನ ಪಡೆದುಕೊಳ್ಳಿ, ಇನ್ನೊಬ್ರಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಹೈಕಮಾಂಡ್ ನೇರವಾಗಿ ಹೇಳ್ಬಿಡುತ್ತೆ. ಸದಾನಂದ ಗೌಡ್ರು, ನಾನು ಪಕ್ಷದ ನಿಷ್ಠನಾಗಿದ್ದೇನೆ, ಪಕ್ಷ ಏನ್ ಹೇಳಿದ್ದೆ ಅದನ್ನೆಲ್ಲ ಮಾಡ್ಕೊಂಡು ನಾನು ಬಂದಿದ್ದೇನೆ, ಮುಖ್ಯಮಂತ್ರಿ ಇದ್ದಾಗಲೂ ಕೂಡ, ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಇದ್ದಾಗಲೂ ಕೂಡ ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ, ಪಕ್ಷ ಏನ್ ತೀರ್ಮಾನ ತೆಗೆದುಕೊಂಡಿದೆ ಅದಕ್ಕೆ ನಾನು ಬದ್ಧನಾಗಿ ಇರ್ತೇನೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತನಾಡಿದ್ರು. ಬಟ್ ನಾವಿಲ್ಲಿ ಗಮನಿಸಬೇಕಾಗತ್ತೆ, ಯಡಿಯೂರಪ್ಪನವರ ಆದ ಬಳಿಕ 2011ರ ನಂತರ ನಾನು ಹೇಳ್ತಾ ಇರುವಂತಹ ಬೆಳವಣಿಗೆಗಳಿದೆಲ್ಲವೂ ಕೂಡ, ಜೈಲಿಗೆ ಹೋದ್ರಲ್ಲ ಯಡಿಯೂರಪ್ಪನವರು, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರೋರು ಸದಾನಂದ ಗೌಡರು. ಯಡಿಯೂರಪ್ಪನವರ ಒಂದು ಕೃಪಾಶೀರ್ವಾದ ಮತ್ತು ಅವರ ಒಂದು ಪ್ರಭಾವಲಯದಲ್ಲಿಯೇ ಸದಾನಂದ ಗೌಡರು ಬೆಳೀತಾ ಬಂದ್ರು ರಾಜಕೀಯದಲ್ಲಿ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಎಲ್ಲಿ
ಯಡಿಯೂರಪ್ಪನವರ ವಿಶ್ವಾಸದ ವಲಯದಿಂದ ಅಥವಾ ಪ್ರಭಾ ವಲಯದಿಂದ ಹೊರಗೆ ಬಂದ್ರು ಸದಾನಂದ ಗೌಡರು, ಅಲ್ಲಿಂದ ಹೈಕಮಾಂಡ್ ಮಟ್ಟದಲ್ಲಿ ಇವರ ರಾಜಕೀಯಕ್ಕೆ ಬೆಲೆ ಇಲ್ಲದೆ ಇರುವ ಹಾಗಾಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ಹೊರಗಿದ್ದಾರೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯೂ ಕೂಡ ಆಗಿರುವಂತಹ ನಾನು ವಿಜೇಂದ್ರನ ಕೆಳಗೆ ಕೆಲಸ ಮಾಡಬೇಕಾ? ಕೋರ್ ಕಮಿಟಿಯಲ್ಲಿ ಇದ್ದಾರೆ, ಎಲ್ಲವೂ ಸರಿ, ಅಲ್ಲಿ ಹೋಗಿ ಬರ್ತಾರೆ, ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ, ತಮ್ಮ ಸಲಹೆಗಳನ್ನು ಕೊಡ್ತಾರೆ, ಎಲ್ಲವೂ ಸರಿ. ಬಟ್ ಅಧ್ಯಕ್ಷ ಅನ್ನುವಂತಹ ವಿಚಾರಕ್ಕೆ ಬಂದಾಗ ತನಗಿಂತಹ ಸುಮಾರು ವರ್ಷಗಳ ಕಿರಿಯ ಒಬ್ಬ ನಾಯಕನ ಅಡಿಯಲ್ಲಿ ನಾನು ಕೆಲಸ ಮಾಡಬೇಕಾ ಅನ್ನುವಂತಹ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಸಹಜವಾಗಿ, ಯಾರಿಗೆ ಆಗ್ಲಿ, ಹಿರಿಯರಾದವರಿಗೆ. ಇದು ಸದಾನಂದ ಗೌಡ್ರನ್ನ ಕಾಡಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ವಿಜೇಂದ್ರ ಅವರ ವಿರುದ್ಧವಾಗಿ ಸದಾನಂದ ಗೌಡರು ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಈಗ ಕೇಳಿ ಬರ್ತಾ ಇರೋದು ಮತ್ತೆ ಅದಾಗ್ತಾ ಇರೋದು. ಗೊತ್ತಿಲ್ಲ, ಹೈಕಮಾಂಡಿಗೆ ಹೋಗ್ತಾರಂತೆ, ಮಾತನಾಡ್ತಾರಂತೆ, ಭೇಟಿ ಆಗ್ತಾರಂತೆ, ಇದೆಲ್ಲವೂ ಕೂಡ ಸದಾನಂದ ಗೌಡರು ಹೇಳುವಂತಹ ಮಾತುಗಳು. ಅಲ್ಲಿ ಏನೆಲ್ಲ ವಿಷಯಗಳ ಪ್ರಸ್ತಾಪ ಮಾಡ್ತಾರೆ, ವಿಜೇಂದ್ರ ಅವರು ಈ ಆಡಿಯೋದ ಬಗ್ಗೆ ಹೈಕಮಾಂಡ್ ಅನ್ನ ಯಾವ ರೀತಿಯಾಗಿ ಮನವೊಲಿಸುವಂತಹ ವಿಷಯವೋ ಅಥವಾ ಇದರ ವರದಿಯನ್ನ ಯಾವ ರೀತಿಯಾಗಿ ಹೈಕಮಾಂಡ್ಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಈ ರೀತಿಯಾಗಿ ಒಂದು ಗೊಂದಲ ಸೃಷ್ಟಿಯಾಗುವ ಹಾಗೆ ಒಂದು ಆಡಿಯೋ ಹೊರಗೆ ಬರುತ್ತೆ, ಬಿಜೆಪಿಯ ಆಂತರಿಕ ಭಿನ್ನಮತಗಳು ಸ್ಫೋಟಗೊಳ್ಳುತ್ತೆ, ಆಡಳಿತಾರೂಢ ಪಕ್ಷದಲ್ಲಿ ಕಾಣ್ತಾ ಇರುವಂತಹ ವೈಫಲ್ಯಗಳು, ಅದನ್ನ ಸಮರ್ಥವಾಗಿ ಜನರ ಪರವಾಗಿ ಪ್ರಶ್ನೆಯನ್ನ ಮಾಡಬೇಕಾಗಿರುವಂತಹ ಬಿಜೆಪಿಯಲ್ಲಿ ಈ ಮಟ್ಟಿಗೆ ಈ ಒಂದು ರೀತಿಯಲ್ಲಿ ಆಂತರಿಕ ಗೊಂದಲಗಳು, ಆಂತರಿಕ ಸಮಸ್ಯೆಗಳು, ಬಿರುಕುಗಳು ಕಾಣ್ತಾ ಇದೆಯಲ್ಲ, ಇದು ನಿಜಕ್ಕೂ ದುರಂತ ಅಂತ ಕಾಣಿಸುತ್ತೆ. ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಹೊರಗೆ ಬಂದಾಗ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗಿರುವಂತಹ ಪರಿಸ್ಥಿತಿಯನ್ನ ಕಂಡ್ರು. ಈಗ ಸದಾನಂದ ಗೌಡರ ಆಡಿಯೋ ಹೊರಗೆ ಬಂದಿದೆ, ವಿಜಯೇಂದ್ರ ಅವರು ಕೂಡ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ನಾವಿಲ್ಲಿ ಗಮನಿಸಬೇಕಾಗತ್ತೆ, ರಾಜ್ಯ ಬಿಜೆಪಿಯನ್ನ ಈವರೆಗೆ ಪೊರೆಯುತ್ತಾ ಬಂದಿರೋದು ಲಿಂಗಾಯತ ಸಮುದಾಯದ ಮತಗಳು ಅಂತ. ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ನಾಯಕನಾಗಿ ಬೆಳೆದವರು ಅಂತ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ BL ಸಂತೋಷ್ ಅವರಂತಹ ನಾಯಕರ ಪ್ರಭಾವವೂ ಇತ್ತು, ಒತ್ತಡವೂ ಇತ್ತು, ಆಗ್ರಹವೂ ಇತ್ತು ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಳಿನ್ ಕುಮಾರ್ ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋದಲ್ಲಿ ಏನಿತ್ತು, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರ್ ಇಂಥ ಎಲ್ಲ ನಾಯಕರಿಂದ ಅವ್ರನ್ನೆಲ್ಲ ಹೊರಗಾಕಿ ಹೊಸ ನಾಯಕತ್ವಕ್ಕೆ ಬಿಜೆಪಿ ರಾಜ್ಯದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವುದನ್ನ ಆ ಆಡಿಯೋದಲ್ಲಿ ನಳಿನ್ ಕುಮಾರ್ ಮಾತನಾಡಿದ್ದಾರೆ ಅಂತ ಹೇಳಲಾಗಿತ್ತು. ಬಟ್ ಅದನ್ನಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದೇನೇ ಇರ್ಲಿ ಬಿಡಿ. ಬಟ್ ಆ ತರದ ಒಂದು ಭಿನ್ನಾಭಿಪ್ರಾಯ, ಭಿನ್ನಮತ ಮೊದಲಿನಿಂದಲೂ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಲಿಂಗಾಯತ ಸಮುದಾಯವನ್ನ ಬಿಟ್ಟು ಬಿಜೆಪಿ ಇಲ್ಲಿ ರಾಜಕಾರಣವನ್ನ ಮಾಡುವುದು ಬಹಳ ಕಷ್ಟ ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಅದೇ ಕಾರಣಕ್ಕೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗಲೂ ಕೂಡ ಲಿಂಗಾಯತ ಸಮುದಾಯದ ಮತ್ತೋರ್ವ ನಾಯಕನನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಅದಾದ ಬಳಿಕ ಲಿಂಗಾಯತ ಸಮುದಾಯದ ಯುವ ನಾಯಕನಾಗಿರುವಂತಹ ವಿಜಯೇಂದ್ರ ಯಡಿಯೂರಪ್ಪನವರನ್ನೇ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ಬಿಜೆಪಿಯ ಎಲ್ಲಾ ರಾಜಕೀಯ ಚಟುವಟಿಕೆಗಳಿಗೆ ಆರ್ಥಿಕ ಬೆನ್ನೆಲುಬಾಗಿ ರಾಜ್ಯದ ಮಟ್ಟಿಗೆ ನಾನು ಹೇಳ್ತಾ ಇರೋದು ಯಡಿಯೂರಪ್ಪನವರು ಮತ್ತು ಕುಟುಂಬ ನಿಂತಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆ ಕುಟುಂಬವನ್ನ ಹೊರತಾಗಿ ಬೇರೆ ಯಾರನ್ನೇ ನೀವು ಅಧ್ಯಕ್ಷರನ್ನೋ ಅಥವಾ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಸದ್ಯದ ಮಟ್ಟಿಗೆ, ಮುಂದೆ ಗೊತ್ತಿಲ್ಲ, ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿಗೆ ಬಹಳ ಕಷ್ಟ ಇದೆ ಅನ್ನೋದು ಅಮಿತ್ ಶಾ ಅವರಿಗೆ ಗೊತ್ತಿದೆ, ಬಿಜೆಪಿ ಹೈಕಮಾಂಡ್ ಅವರಿಗೆ ಗೊತ್ತಿದೆ, ಎಲ್ಲದೂ ಕೂಡ ಗೊತ್ತಿದೆ. ಹಾಗಾಗಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಕ್ಷೇಪಗಳು ಕಳೆದ ಕೆಲವು ತಿಂಗಳು, ಕಳೆದ 1 ವರ್ಷದಿಂದಲೂ ಅಂತ ಹೇಳಿದ್ರು ಏನ್ ತಪ್ಪಾಗಲ್ಲ, ಅಲ್ಲಿಂದನೂ ಕೂಡ ಆಕ್ಷೇಪಗಳು ಬರ್ತಾ ಇದ್ರು ಕೂಡ ಇನ್ನೂ ಕೂಡ ಬದಲಾವಣೆ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇಲ್ಲ ಅನ್ನುವುದು ಲಿಂಗಾಯತ ಸಮುದಾಯದ ಮತಗಳನ್ನ ಕಳೆದುಕೊಳ್ತಾ ಇವೆ ಅನ್ನುವಂತಹ ಒಂದು ಭಯದಿಂದ ಅನ್ನೋದು ಇಲ್ಲಿ ಮುಖ್ಯವಾಗಿ ಗೋಚರ ಆಗುತ್ತೆ. ಗೊತ್ತಿಲ್ಲ, ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರನ್ನ ಕೆಳಗಿಳಿಸತ್ತಾ ಅಥವಾ ಸದಾನಂದ ಗೌಡರಿಗೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಅನ್ನುವುದು ಇನ್ನೂ ಕೂಡ ಕಾದು ನೋಡಬೇಕಾಗತ್ತೆ. ಒಟ್ನಲ್ಲಿ ಈ ರೀತಿಯ ಒಂದು ಆಡಿಯೋ ವಿಡಿಯೋ
ಹೊರಗೆ ಬರುವುದು, ಅಲ್ಲಿ ಆಂತರಿಕ ಕಚ್ಚಾಟ ಆಗೋದು, ಇನ್ನೇನೋ ಏನ್ ಗೊಂದಲಗಳಿಗೆ ಕಾರಣ ಆಗೋದು, ಇವೆಲ್ಲವೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದಕ್ಕೊಂದು ಅಂತಿಮ ಚುಕ್ಕಿಯನ್ನ ಹೈಕಮಾಂಡ್ ಹಾಕಲೇಬೇಕಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಈ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗುತ್ತಾ, ಆದ್ರೆ ಯಾರಿಗೆ ಕೊಡಲಾಗುತ್ತೆ, ಅವರು ಈಗ ಸೋಮಣ್ಣ ಅವರಿಗೆ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೋಮಣ್ಣ ಅವರಿಗೆ ಕೊಟ್ರೆ ಅವರ ವಯಸ್ಸೇನು, ಅವರು ಇಡೀ ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನ ಕಟ್ಟುವುದಕ್ಕೆ ಸಮರ್ಥರಿದ್ದಾರಾ, ಏನು ಎತ್ತ ಅನ್ನುವ ಎಲ್ಲಾ ಪ್ರಶ್ನೆಗಳು ಬಿಜೆಪಿಯ ಹೈಕಮಾಂಡ್ ವಲಯದಲ್ಲಿ ಇದೆ. ಸೊ ಹಾಗಾಗಿ ಒಬ್ಬ ಯುವಕ ಬೇಕು, ಜೊತೆಗೆ ಜಾತಿ ಪ್ರಾಬಲ್ಯವೂ ಇರಬೇಕು. ಜಾತಿ ಪ್ರಾಬಲ್ಯದ ಜೊತೆಗೆ ಆತ ಬಿಜೆಪಿಗೆ 2028ರ ವಿಧಾನಸಭಾ ಚುನಾವಣೆಗೆ ಮತ್ತು 2029ರ ಲೋಕಸಭಾ ಚುನಾವಣೆಗೆ ಮತಗಳನ್ನ ಸೆಳೆಯುವಂತಹ ಪ್ರಭಾವ, ಶಕ್ತಿ, ಸಾಮರ್ಥ್ಯ ಆತನ ಇರಬೇಕು. ಮತ್ತು ರಾಜ್ಯದಲ್ಲಿ ನಡೆಯುವಂತಹ ಬಿಜೆಪಿಯ ಚುನಾವಣೆಯ ಕಾರ್ಯಚಟುವಟಿಕೆಗಳಿಗೆ ಆರ್ಥಿಕ ಸಂಪನ್ಮೂಲವನ್ನು ಒದಗಿಸುವಂತಹ ಅಥವಾ ತರುವಂತಹ ನಾಯಕನು ಕೂಡ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಬಿಜೆಪಿ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇರುವುದರ ನಡುವೆ ಯಾವೆಲ್ಲ ತಂತ್ರಗಾರಿಕೆಯನ್ನ ಬಳಸುತ್ತೆ ಮತ್ತು ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದಾನಂದ ಗೌಡರು ವಿಜಯೇಂದ್ರ ಅವರನ್ನ ತೆಗಿಬೇಕು ಅಧ್ಯಕ್ಷ ಸ್ಥಾನದಿಂದ ಅನ್ನುವಂಥದ್ದು ಹೇಳಿದ್ದು ನಿಜವೇ ಹೌದಾಗಿದ್ರೆ, ಆ ಆಡಿಯೋದಲ್ಲಿ ಇರುವಂತಹ ಧ್ವನಿ ಸದಾನಂದ ಗೌಡರದ್ದೇ ಹೌದಾಗಿದ್ರೆ, ಮುಂದಿನ ದಿನಗಳಲ್ಲಿ ಸದಾನಂದ ಗೌಡರ ಪ್ರಾಬಲ್ಯ ರಾಜ್ಯದಲ್ಲಿ ಮತ್ತಷ್ಟು ಕುಗ್ಗುತ್ತೆ ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿದ್ಕೊಂಡು ಈ ರೀತಿಯಾಗಿ ಯಾರೋ ಹೆಸರಿಲ್ಲದ ಒಬ್ಬ ಬಿಜೆಪಿಯ ನಾಯಕ ಅಂತ ಕರೆಸ್ಕೊಂಡವನ ಜೊತೆಗೆ ಫೋನ್ ಸಂಭಾಷಣೆಯಲ್ಲಿ ಈ ರೀತಿಯಾಗಿ ಮಾತನಾಡುವುದರ ಹಿಂದೆ ಒಂದಿಷ್ಟು ಯೋಚನೆಯನ್ನ ಮಾಡಬೇಕಿತ್ತು ಸದಾನಂದ ಗೌಡರು ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಈ ಆಡಿಯೋ ಬಂದ ಹಿನ್ನೆಲೆಯಲ್ಲಿ ಏನೆಲ್ಲ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನ ನೋಡಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಿಮಗೆ ನಮ್ಮೆಲ್ಲ ಕಂಟೆಂಟ್ಗಳು ಬೇಗ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.